ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್. ನಾವಿವತ್ತು 31 ಡಿಸೆಂಬರ್ 2024 ಲಾಸ್ಟ್ ಡೇ ಅಂತ ಹೇಳಿ ಮೈಸೂರು ಪ್ಯಾಲೇಸ್ನಲ್ಲಿರುವಂಥ ಫ್ಲವರ್ ಶೋಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಇಯರ್ ಎಂಡಿಂಗಲ್ಲಿ ಏನಾದರೂ ಮೆಮೊರೀಸ್ಗೆ ಇರಲಿ ಅಂತ ಹೇಳಿ ಹೋಗಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಗೆ ಈ ರೀತಿ ಫ್ಲವರ್ ಶೋ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅದರಿಂದ ಮಕ್ಕಳು ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಬಂದ್ವಿ. 10th ಫ್ಲವರ್ ಶೋ ಇದು. ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿರೋವಂಥ ಫ್ಲವರ್ ಶೋನಲ್ಲಿ 10th ಫ್ಲವರ್ ಶೋ ಏನೆಲ್ಲ ಇತ್ತು ಅಂತ ವಿಡಿಯೋ ಮಾಡಿದ್ದೀನಿ. ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿನ ಫ್ಲವರ್ ಶೋನಲ್ಲಿ ಏನೆಲ್ಲ ಅರೇಂಜ್ಮೆಂಟ್ ಇತ್ತು ಅಂತ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರೆಲ್ಲ ಫ್ಲವರ್ ಶೋಗೆ ಹೋಗಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಫ್ಲವರ್ಗಳಲ್ಲಿ ಅರೇಂಜ್ಮೆಂಟ್ ಮಾಡಿರೋದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ನಂಜುಂಡೇಶ್ವರ ದೇವಸ್ಥಾನದ ಮಾದರಿಯನ್ನು ಮಾಡಿದ್ದಾರೆ. ಶಿವಲಿಂಗವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆ ಅಲ್ಲಿಂದ ಬಂದರೆ ಸ್ವಾಮಿನಾರಾಯಣ ಅಕ್ಷರಧಾಮ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಹೂಗಳಲ್ಲಿ ಮಾಡಿರುವಂಥ ಮಂಟಪ ರೀತಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ಕೆಲವೊಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಫ್ಲವರ್ನ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದು ಅಲ್ಲದೆ ಈಗ ಡಿಸೆಂಬರಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ ಟ್ರೀ ರೀತಿ ಕೂಡ ಈ ರೀತಿ ಕ್ರಿಸ್ಮಸ್ ಟ್ರೀನ ಕೂಡ ಅರೇಂಜ್ ಮಾಡಿದರು. ಅದು ಕೂಡ ಚೆನ್ನಾಗಿತ್ತು. ಕೆಲವರಿಗೆ ಫೋಟೋ ಸೆಷನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುವಂಥ ಬ್ಯಾಕ್ಗ್ರೌಂಡ್ ಕೂಡ ಇದು ಆಗಿತ್ತು. ಹಾಗೆ ಭಾರತದ ಸಂವಿಧಾನ ಇದು. ನನ್ನ ಮಗಳಿಗೆ ತುಂಬಾ ಖುಷಿಯಾಯಿತು. ಆಗಾಗ ಮಕ್ಕಳನ್ನು ಕೂಡ ಔಟಿಂಗ್ ಕರ್ಕೊಂಡೋಗಿ ಬರೋದ್ರಿಂದ ಅವ್ರಿಗೂ ಕೂಡ ಮೈಂಡಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಈ ರೀತಿ ಅದರಲ್ಲೂ ಲೈಟಿಂಗ್ಸ್ ನೈಟ್ ಟೈಮ್ ಇರೋದ್ರಿಂದ ಇನ್ನಷ್ಟು ಖುಷಿ ಕೊಡುತ್ತೆ. ನಮಗೂ ಆದರೂ ಅಷ್ಟೇ ಈ ರೀತಿ ಲೈಟಿಂಗ್ ಫ್ಲವರ್ ಶೋ ಆಗಿರ್ಬೋದು, ನೈಟ್ ಟೈಮ್ ಆಚೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಯೋಚನೆ ಇದ್ರೂ ಅದರಿಂದ ಆಚೆ ಬರ್ಬೋದು. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ. ನೈಟ್ ಟೈಮ್ ಲೈಟಿಂಗ್ಸಲ್ಲಿ ನೋಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಿಷ್ಟ ಆಗಲ್ಲ ಮೈಸೂರು ಪ್ಯಾಲೇಸ್ ನೈಟ್ ಟೈಮ್ ಲೈಟಿಂಗ್ಸಲ್ಲಿ ನೋಡೋದು? ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಈ ರೀತಿ ಫ್ಲವರ್ ಶೋನು ಕೂಡ ಅರೇಂಜ್ ಮಾಡಿದ್ದಾರೆ. ಇನ್ನಷ್ಟು ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಫ್ಲವರ್ನಲ್ಲಿ ಮಾತ್ರ ಅಲ್ಲ, ಈ ರೀತಿ ಹಣ್ಣುಗಳಲ್ಲೂ ಕೂಡ ಕೆಲವೊಂದು ಕಲಾಕೃತಿಗಳನ್ನು ಮಾಡಿದರು. ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಈಗ ಆಲ್ರೆಡಿ ಸುಮಾರು ದಿನ ಆಗಿರೋದ್ರಿಂದ ಕೆಲವೊಂದು ಆಲ್ರೆಡಿ ಈ ರೀತಿ ಕಳ್ತೋಗ್ಬಿಟ್ಟಿದೆ ಹಣ್ಣು. ಆದರೂ ಕೂಡ ಸುಮಾರಾಗಿ ಕೆಲವೊಂದು ಚೆನ್ನಾಗಿತ್ತು, ಫ್ರೆಶ್ ಆಗಿದೆ. ಈ ರೀತಿ ಬೇರೆ ಬೇರೆ ಹಣ್ಣು ತರಕಾರಿಗಳಲ್ಲಿ ಆರ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ರೀತಿ ಎಲ್ಲ ಕಟ್ ಮಾಡಲಿಕ್ಕೆ ಎಷ್ಟೊಂದು ಪೇಷನ್ಸ್ ಬೇಕು ಅಲ್ವಾ. ತುಂಬಾ ಚೆನ್ನಾಗಿತ್ತು.
ಅದು ಬಿಟ್ಟರೆ ಈ ರೀತಿ ಗೊಂಬೆಗಳನ್ನು ಕೂಡ ಕೂರಿಸಿ ಮಾಡಿದರು. ಈ ದಸರಾ ಟೈಮಲ್ಲಿ ಮಾಡ್ತಾರಲ್ವ, ನವರಾತ್ರಿ ಟೈಮಲ್ಲಿ ಆ ರೀತಿ ಗೊಂಬೆಗಳನ್ನು ಕೂಡ ಅರೇಂಜ್ ಮಾಡಿದರು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿತ್ತು ಅಂತ. ಯಾರೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದ್ರಿ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.